ಈಗ ಸರಾಸರಿ ಲೆಕ್ಕ ಮಾಡ್ರಿ. ಸರಾಸರಿ ಅಂದ್ರೆ ಏನು? ಪರಿಮಾಣುಗಳ ಮೊತ್ತ ಸರ್ವಾಸ್ ಬಾಗಿಲೆ ಕ್ರಮ ಸಂಖ್ಯೆ. ಅದನ್ನು ತಿಳ್ಕೊರಿ. ಪರಿಮಾಣುಗಳ ಮೊತ್ತ ಮಾಡ್ರಿ, ಬಾಗಿಲೆ ಕ್ರಮ ಸಂಖ್ಯೆ ಮಾಡ್ರಿ, ಬಂದ್ಬಿಡ್ತಾವ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತ ಮಾಡ್ರಿ. ನಾ ತಿಳಿಸ್ತಂದು ಮಾಡೋದಾದ್ರಿಂದ ವಿಡಿಯೋದ ಕಡೆ ನೋಡ್ರಿ. ಇವಕ್ಕೆ ಏನಂತಾರೆ? ಪರಿಮಾಣಗಳು ಅಂತಾರೆ. ಇವಕ್ಕೆ ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಸರಾಸರಿ ಅಂದ್ರೆ ಏನು? ಪರಿಮಾಣಗಳು ಎಷ್ಟವ ಅವುಗಳನ್ನು ಕೂಡಿಸೋದು, ಅವು ಕ್ರಮ ಸಂಖ್ಯೆ ಎಷ್ಟವ ಅಂಕಿ, ಆ ಅಂಕಿಗಳ ಸಂಖ್ಯೆಯಿಂದ ಭಾಗಿಸ್ಬೇಕು. ನೋಡ್ರಿ, ಸರಾಸರಿ ಬರೋಬರಿ ಪರಿಮಾಣುಗಳ ಮೊತ್ತ ಸರ್ವಾಸ್ ಬಾಗಿಲೆ ಕ್ರಮ ಸಂಖ್ಯೆ. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಕ್ರಮ ಸಂಖ್ಯೆ ಅಂದ್ರೆ ಎಷ್ಟು ಸಂಖ್ಯೆವ ಆ ಅಂಕಿಲೇ ಭಾಗಿಸ್ಬಿಡ್ಬೇಕು. ಪರಿಮಾಣಗಳು 10 ಪ್ಲಸ್ 19 ಪ್ಲಸ್ 21 ಪ್ಲಸ್ 22 ಪ್ಲಸ್ 28. ಇವೆಷ್ಟವ ಎಣಿಸ್ರಿ ಅಂಕಿಗಳು. 1 2 3 4 5 ಭಾಗಿಸ್ಬಿಡ್ರಿ, ಮುಗಿ. 8 1 2 10 11 20 2 4 5 6 7 8 9 10. ನೋಡ್ರಿ, ಸರ್ವಾಸ್ ಬಾಗಿಲೆ 5. ಇನ್ನೊಂದ್ಸಲ ನೋಡ್ರಿ, ತಪ್ಪಬಾರ್ದು. 8 2 10 11 20 2 4 5 6 7 8 9 10. 5 1 5 20. ಸರಾಸರಿ ಬರೋಬರಿ ಎಷ್ಟು? 20. ಆನ್ಸರ್ ಸರಾಸರಿ ಬರೋಬರಿ 20. ಎಲ್ಲದ 20 ಸಂಖ್ಯೆ? ಉತ್ತರ ಸಂಖ್ಯೆ ಬಿ. ಏನು ಮಾಡಬೇಡಿಲ್ಲ. ನಿಮಗೆ ಸರಾಸರಿನೂ ಕೊಟ್ಟನು, ಕ್ರಮ ಸಂಖ್ಯೆಗಳ ಸರಾಸರಿ ಹೆಂಗೆ ಕಂಡು ಹಿಡಿಬೇಕು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸೇನೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ನೆನ್ಪಿಟ್ಟುಕೊಂಡು ಸರಾಸರಿ ತೆಗಿಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂದ್ರೆ, ಪರಿಮಾಣುಗಳ ಮೊತ್ತ ಸರ್ವಾಸ್ ಬಾಗಿಲೆ ಕ್ರಮ ಸಂಖ್ಯೆ. ಪರಿಮಾಣುಗಳಂದ್ರೆ ಯಾವಕ್ಕಂತಾರೆ? ಇವಕ್ಕೆ ಪರಿಮಾಣುಗಳು ಅಂತಾರೆ ಮೇಲಿನಕ್ಕೆ. ಆ ಪರಿಮಾಣಗಳು ಎಷ್ಟವಲ್ಲ ನೋಡ್ರಿ, ಎಣಸ್ರಿ. 1 2 3 4 5 5 ಇಡ್ರಿ. ಈ ಪರಿಮಾಣುಗಳ ಮೊತ್ತಕ್ಕೆ ಕ್ರಮ ಸಂಖ್ಯೆಯಿಂದ ಭಾಗಿಸಿರಿ ಏನು ಬರ್ತದ? ಸರಾಸರಿ ಬರ್ತದ. ಇದನ್ನ ನೆನ್ಪಿಟ್ಕೊಂಡು ಗಣಿತನ ಸರಿಯಾಗಿ ಮಾಡಿ. ಇದು ಪರೀಕ್ಷೆದಾಗ ಬೀಳುತ್ತದೆ. ನೀವು ಚೆಂದಾಗಿ ನೋಡಿಕೊಂಡು ಬಿಡಿಸ್ಕೊಡ್ರಿ, ಫೇರ್ದಾಗ ಬರ್ಕೊಡ್ರಿ.